ಗರ್ಭಕೋಶ ಯೂಟ್ರಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾಕೆ ಬರುತ್ತೆ, ಯಾವ ಏಜ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ತುಂಬಾ ಜನ ಯೂಟ್ರಸ್ ತೆಗೆಸ್ಕೊಂಡ್ಬಿಡ್ತಾರೆ, ಅದರಿಂದ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಏನೇ ಪ್ರಾಬ್ಲಮ್ ಆಗೋದು ಸ್ಟ್ರೆಸ್ ಇಂದ. ಆಮೇಲೆ ಡಾಕ್ಟರ್ಸ್ ಹೇಳೋದೇನಂದ್ರೆ ಬಲ್ಕ್ ಯೂಟ್ರಸ್ ಇತ್ತು ಅಂದ್ರೆ ಕ್ಯಾನ್ಸರ್ ಆಗೋ ಚಾನ್ಸ್ ಹೌದು, ಜಾಸ್ತಿ ಇರುತ್ತೆ. ಅವ್ರ ಹೆಸರು ನಿರ್ಮಲಾ ಅಂತ, 40 ವರ್ಷ. ಸೊ ಆ ಟೆಸ್ಟಿಮೋನಿ ಕೇಳಿದ್ರೆ ಯು ವಿಲ್ ಬಿ ಶಾಕ್. ನಮಗೆ ತುಂಬಾ ಬ್ಲೀಡಿಂಗ್ ಆಗ್ತಿತ್ತು, ಗೆಡ್ಡೆ ತರ ಬ್ಲೀಡಿಂಗ್ ಆಗ್ತಿತ್ತು. ಸುಮಾರು 20 ದಿನ, 1 ತಿಂಗಳು ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್. ದಿನಕ್ಕೆ 4-5-6 ಪ್ಯಾಡ್ ಹಾಕೊಳ್ತಾ ಇದ್ದೆ ನಾನು. ನೆನ್ನೆ ಬಂದು ನಾನು ಟೆಸ್ಟಿಮೋನಿ ತಗೊಂಡ್ರೆ ಏನು ಬ್ಲಶಿಂಗ್ ಅವ್ರದ್ದು ಮುಖ. ಏನ್ ಸರ್ ಎಷ್ಟು ಚೆನ್ನಾಗಿದೆ, ಅನ್ಥಿಂಕಬಲ್ ಅಂತ. ನಮಸ್ಕಾರ, ಮಿರಾಕಲ್ ಮನೆಮದ್ದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಇವತ್ತು ತುಂಬಾ 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 ಎಜುಕೇಟಿವ್ ಇನ್ಫಾರ್ಮೇಶನ್ನ ನಾನು ಮಿರಾಕಲ್ ಮನೆಮದ್ದಲ್ಲಿ ಡಾಕ್ಟರ್ ರಾಜು ಅವರ ಜೊತೆ ಸೇರಿಕೊಂಡು ನಿಮಗೆ ಕೊಡ್ತಾ ಇದ್ದೀನಿ. ಅದೇನು ಅಂತಂದರೆ ಗರ್ಭಕೋಶ ಯೂಟ್ರಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾಕೆ ಬರುತ್ತೆ, ಯಾವ ಏಜಲ್ಲಿ ಕಾಣಿಸ್ಕೊಳ್ಳುತ್ತೆ. ತುಂಬ ಜನ ಯೂಟ್ರಸ್ ತೆಗೆಸ್ಕೊಂಡ್ಬಿಡ್ತಾರೆ, ಅದರಿಂದ ಬೇರೆ ಬೇರೆ ಕಾಂಪ್ಲಿಕೇಶನ್ಸು ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಈ ಬಲ್ಕ್ ಯೂಟ್ರಸ್ ಅಂತ ಏನು ಕರೀತಾರೆ, ಅಂದರೆ ಗರ್ಭಕೋಶ ಬಾವು ಬರೋದು ಅಥವಾ ಅದರ ಗಾತ್ರ ಹೆಚ್ಚಾಗೋದು ಅಂತ ಏನು ಕರೀತಾರೆ, ಅದು ಯಾಕೆ ಬರುತ್ತೆ, ಮತ್ತು ಗರ್ಭಕೋಶದ ಬೇರೆ ಬೇರೆ ಇನ್ಫೆಕ್ಷನ್ಸ್ಗಳು ಯಾಕೆ ಸ್ಪ್ರೆಡ್ ಆಗುತ್ತೆ. ಸೊ ಇದ್ರ ಬಗ್ಗೆ ಡಾಕ್ಟರ್ ರಾಜು ಇನ್ಫಾರ್ಮೇಷನ್ ನೀಡ್ತಾ ಹೋಗ್ತಾರೆ. ವೆಲ್ಕಮ್ ಟು ಮೈ ಶೋ ಮಿರಾಕಲ್ ಮನೆಮದ್ದು. ಸೊ ಇದು ತುಂಬಾನೇ ಪ್ರಮುಖವಾಗಿರುವಂತಹ ವಿಚಾರ. ಯೂಟ್ರಸ್ ತೆಗೆಸ್ಕೊಂಡ್ರು, ಯೂಟ್ರಸ್ ಏನೋ ಸಮಸ್ಯೆ ಆಗಿತ್ತು ಅಥವಾ ಬಲ್ಕ್ ಯೂಟ್ರಸ್ ಆಗಿತ್ತು, ಗರ್ಭಕೋಶ ಗಾತ್ರ ಹೆಚ್ಚಾಗ್ತಾ ಇತ್ತು. ಈ ವರ್ಡ್ಸ್ ಇದಾವಲ್ಲ, ನಾನು ಸುಮಾರು ವರ್ಷದಿಂದ ಕೇಳ್ತಾ ಬಂದಿದ್ದೀನಿ. ನಾನಷ್ಟೇ ಅಲ್ಲ, ನೀವು ನಿಮ್ಮ ಎಕ್ಸ್ಪೀರಿಯನ್ಸಲ್ಲೂ ಕೂಡ ಸುಮಾರು ವರ್ಷಗಳಿಂದ ಇದನ್ನ ಕೇಳಿಸ್ಕೊಂಡು ಬರ್ತಾ ಇದ್ದೀರಾ. ಈ ಬಲ್ಕ್ ಯೂಟ್ರಸ್ ಅಥವಾ ಯೂಟ್ರಸ್ ಇನ್ಫೆಕ್ಷನ್ಸ್ ಯಾಕಾಗುತ್ತೆ, ಎಂಥವ್ರಿಗಾಗುತ್ತೆ ನೋಡಿ, ಒಂದ್ ಹೇಳ್ತೀನಿ. 40 ಇಯರ್ಸ್ ಕ್ರಾಸ್ ಆಯ್ತು ಅಂದ್ರೆ ಸಾಮಾನ್ಯ ಫ್ಯಾಮಿಲಿಯವರು ಏನು ಹೆಚ್ಚಾಗಿ ಫ್ಯಾಟಿ ಥಿಂಗ್ಸ್ ತಿಂದೇ ಇರೋರಿಗೂ ಆಗಿರುತ್ತೆ, ಹೌದು, ರಿಚ್ ಪೀಪಲ್ಗೂ ಆಗುತ್ತೆ. ಅಲ್ಟಿಮೇಟ್ಲಿ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಏನೇ ಪ್ರಾಬ್ಲಮ್ ಆಗೋದು ಸ್ಟ್ರೆಸ್ ಇಂದ. ಎಂಥ ಸ್ಟ್ರೆಸ್ ಇರುತ್ತೆ ಅಂದ್ರೆ ಮಕ್ಕಳು ನೋಡಬೇಕು, ಗಂಡ ನೋಡಬೇಕು, ಅತ್ತೆ ಮಾವನ ನೋಡಬೇಕು, ಪ್ಲಸ್ ಗೆಸ್ಟ್ಗಳು ನೋಡಬೇಕು, ಪ್ಲಸ್ ಕೆಲಸಕ್ಕೂ ಹೋಗ್ಬೇಕು. ಕೆಲವರು ಅಫ್ಕೋರ್ಸ್ ಮನೆ ಕೆಲಸ, ಆದರೂ ಇಷ್ಟೆಲ್ಲ ಸ್ಟ್ರೆಸ್ ಇರೋದಲ್ಲ, ಅದಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಅದಕ್ಕೆ ಬರೋದು. ಆಮೇಲೆ ಇದನ್ನ ನೋಡ್ತಾ ಇದ್ದೀನಿ, ಆಲ್ಮೋಸ್ಟ್ ಎಲ್ಲರೂ ಈ ರೀತಿನೇ. 100 ಪೇಷಂಟ್ಸ್ ನಾನು ನೋಡಿದ್ದೀನಿ. ನೋಡ್ತಾ ನೋಡ್ತಾ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಅಬ್ಸರ್ವೇಷನ್ ಸ್ಟಡೀಸ್ ತಗೊಳ್ತಾ ಇಟ್ಸ್ ವೆರಿ ಕ್ಲಿಯರ್. ಈ ಸೆಲ್ ರೀಜನರೇಷನ್ ಅಂದರೆ ಜೀವಕೋಶ ಪುನರ್ಜೀವ ಏನು ಕೊಡೋದು ನಾನು ಕಾನ್ಸೆಪ್ಟ್ ತಂದಿನಿ, ಅದು ನಿಜವಾದ ಟ್ರೂತ್ ಅಂತ ಹೇಳ್ತೀನಿ. ಇದಕ್ಕೆ ಡಿಫ್ರೆನ್ಸ್ ನಾನು ಕೊಡೋದೇನೆಂದರೆ, ಡಯಾಬಿಟಿಕ್ ಅಂದರೆ ಸಕ್ಕರೆ ಕಾಯಿಲೆಯಿಂದ ಏನು ಹುಣ್ಣಾಗುತ್ತೆ, ಗ್ಯಾಂಗ್ರೀನ್, ಅದು ಯಾವ ರೀತಿ ಹುಣ್ಣು ಮೇಲಾಗುತ್ತೆ, ಅದೇ ಕಾನ್ಸೆಪ್ಟಲ್ಲಿ ಇದನ್ನು ನಾನು ಹೇಳೋದು. ಓಕೆ, ಇದರಲ್ಲಿ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಆಮೇಲೆ ಡಾಕ್ಟರ್ಸ್ ಹೇಳೋದೇನಂದ್ರೆ ಬಲ್ಕ್ ಯೂಟ್ರಸ್ ಇತ್ತು ಅಂದ್ರೆ ಕ್ಯಾನ್ಸರ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ, ಇಮಿಡಿಯೇಟ್ಲಿ ರಿಮೂವ್ ಮಾಡಿಸಿ ಅಂತ. ರಿಮೂವ್ ಮಾಡಿಸಿದಾಗ ಏನಾದರೂ ಸ್ವಲ್ಪ ಮೆಲಿಗ್ನೆನ್ಸ್ ಗೊತ್ತಾಯ್ತು ಮತ್ತೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಅವರಿಗೆ, ಅದು ಅನ್ಥಿಂಕಬಲ್. ಆಮೇಲೆ ತುಂಬಾ ಜನ ಈ ಗರ್ಭಕೋಶ ತೆಗೆಸ್ಕೊಂಡ ನಂತರ ವೀಕ್ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಸರ್. ವೀಕು ಆಗ್ತಾರೆ, ದಪ್ಪನೂ ಆಗ್ತಾರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈಗ ನಮ್ಮಲ್ಲಿ ದೇವರು ಸೃಷ್ಟಿ ಮಾಡೋದು ಪ್ರತಿಯೊಂದು ಆರ್ಗನ್ ಮಾಡಿಸಿದ್ದಾರೆ, ಪ್ರತಿಯೊಂದು ಆರ್ಗನ್ಸ್ಗೂ ಸಹ ಒಂದೊಂದು ಕೆಲಸ ಇದೆ. ಈಗ ಅದರದ್ದೇನು ಕೆಲಸ ಇದೆ ಅದು ಕೆಲಸಕ್ಕೆ ಹೊರಟೋಯ್ತು. ಸೊ ಇಲ್ಲ, ಈಗ ನನ್ನ ಯಾವಾಗ ಹೇಳಿದ್ರೆ ನಮ್ಮ ಶರೀರದಲ್ಲಿ ಸುಮಾರು 80ಕ್ಕಿಂತ ಹೆಚ್ಚು ಅಂಗಗಳಿವೆ, ಅದನ್ನು ಆರ್ಗನ್ಸ್ ಅಂತೀವಿ. ಅವನ್ನೆಲ್ಲನೂ ಒಂದೊಂದು ಬೇಬೀಸ್ ಅಂತೀವಿ. ಆ ಬೇಬೀಸ್ ಎಲ್ಲ ಇಂಟರ್ಕನೆಕ್ಟೆಡ್. ಆ ಬೇಬೀಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ನಮ್ಮ ಶರೀರಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ, ಸೊ ಈಗ ನಾನು ಒಂದು ವ್ಯಕ್ತಿನ ಎಕ್ಸಾಂಪಲ್ ತಗೊಳ್ತೀನಿ, ಸುಮಾರು ಎಕ್ಸಾಂಪಲ್ ತಗೊಳ್ತೀನಿ. ಈ ಎಪಿಸೋಡ್ ವ್ಯಕ್ತಿನ ತಗೊಳ್ತೀನಿ. ಅವ್ರ ಹೆಸರು ನಿರ್ಮಲಾ ಅಂತ, 40 ವರ್ಷ. ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿರೋದು 13/6/26. 2000ನಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ 8 ಇತ್ತು.
ಸೊ ಈಗ ನನ್ನ ಹತ್ರ ಟೆಸ್ಟಿಮೋನಿ ಕೊಟ್ಟಿರೋದು 11/7/26. ಸೊ ಆ ಟೆಸ್ಟಿಮೋನಿ ಕೇಳಿದ್ರೆ ಯು ವಿಲ್ ಬಿ ಶಾಕ್ಡ್. ಅವ್ರಿಗೆ ಬಂದಾಗ ಎಂಥ ಕಷ್ಟ ಇತ್ತು ಅಂತಂದರೆ 20 ದಿನ ಬ್ಲೀಡಿಂಗ್ ಆಗೋದಂತೆ. ಅಯ್ಯೋ. ಸುಸ್ತು, ಹಿಮೋಗ್ಲೋಬಿನ್ ಲೆವೆಲ್ 8, ಆಮೇಲೆ ಟೋಟಲಿ ಅನ್ಈಸಿನೆಸ್ಸು. ಸೊ ಅಗೈನ್ ಸೋಷಿಯಲ್ ಮೀಡಿಯಾ ಚಾನಲಿಂದ ಅವರು ತುಮಕೂರು ಡಿಸ್ಟ್ರಿಕ್ಟು ಮಧುಗಿರಿಯಿಂದ ಬಂದಿರೋದು. ಸೊ ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ನೆನ್ನೆ ಬಂದು ನಾನು ಟೆಸ್ಟಿಮನಿ ತಗೊಂಡ್ರೆ ಏನು ಬ್ಲಷಿಂಗ್ ಅವ್ರದ್ದು ಮುಖ, ಏನು ಸರ್ ಎಷ್ಟು ಚೆನ್ನಾಗಿದೆ, ಅನ್ಥಿಂಕಬಲ್ ಅಂತ ಅವ್ರದ್ದು. ಆಮೇಲೆ ಎಲ್ಲ ಚೆಕ್ ಮಾಡಿದಾಗ ಅವ್ರದ್ದು ಒಂದು ಗರ್ಭಕೋಶ ದಪ್ಪಾಗಿರೋದು, ಅದ್ರ ಒಳಗಡೆ ಲೈನು ಗಾಯ ಆಗಿರೋದು, ಇನ್ಫ್ಲಮೇಷನ್ ಅಂತೀವಿ, ಅದನ್ನ ಎಂಡೋಮೆಟ್ರೈಟಿಸ್ ಅಂತ ಅಂತೀವಿ. ಆಮೇಲೆ ಅಂಡಾಶಯದ ಮೇಲೆ ಗಡ್ಡೆಗಳು ಬಂದಿರೋದು. ಸೊ ಅದನ್ನ ಕ್ಯಾನ್ಸರ್ ಗೆಡ್ಡೆನೂ ಆಗ್ಬೋದು ನಾಳೆ ಇನ್ ಫ್ಯೂಚರ್, ಅಬ್ನಾರ್ಮಲ್ ಆಗ್ತಾ ಇತ್ತು ಅಂದರೆ. ಸೊ ಈ ಸಿಂಪ್ಟಮ್ಸ್ದು ಏನೇನಿದೆ ಅಂತ ಅವ್ರ ರಿಪೋರ್ಟ್ಸ್ ಪ್ರಕಾರ ಈಗ ಫಸ್ಟ್ ಮಂತ್ ಟ್ರೀಟ್ಮೆಂಟ್ ತಗೊಂಡು ಸೆಕೆಂಡ್ ಮಂತ್ಗೆ ಬಂದಿರೋದು ಅವ್ರು ನಮ್ಮ ಹತ್ರ. ಆ ಫಸ್ಟ್ ಮಂತಲ್ಲೇ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಏನು ನಿರ್ಮಲ ಅವರೇ, ನೀವು 40 ಇಯರ್ಸ್ ಏಜು, 13/6/26 ಬಂದಿದ್ರಿ, ಬಲ್ಕ್ ಯೂಟ್ರೆಸ್ ಅಂತ ನಮ್ಮಲ್ಲಿ ಮಿರಾಕಲ್ ಡ್ರಿಂಕ್ಸ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ. ಆ ಟೈಮ್ನಲ್ಲಿ ನಿಮಗೆ ಏನೇನು ಪ್ರಾಬ್ಲಮ್ ಇತ್ತು ಹೇಳಮ್ಮ? ನಮಗೆ ತುಂಬ ಬ್ಲೀಡಿಂಗ್ ಆಗ್ತಿತ್ತು, ಗೆಡ್ಡೆ ಥರ ಬ್ಲೀಡಿಂಗ್ ಆಗ್ತಿತ್ತು. ಸುಮಾರು 20 ದಿನ 1 ತಿಂಗಳು ಕಂಟಿನ್ಯೂಸ್ ಆಗಿ ಬ್ಲೀಡಿಂಗು. ದಿನಕ್ಕೆ 4-5-6 ಪ್ಯಾಡ್ ಹಾಕೊಳ್ತಾ ಇದ್ದೆ ನಾನು. ಅದು ಇಲ್ಲಿಗೆ ಬಂದಮೇಲೆ ಮಿರಾಕಲ್ ಡ್ರಿಂಕ್ ತಗೊಂಡ್ಮೇಲೆ ಹೆಂಗೆ ಚೇಂಜಸ್ ಆಯ್ತು ಹೇಳಮ್ಮ? ತುಂಬ ಚೇಂಜಸ್ ಆಯಿತು ಸರ್. ಅದು ತಗೊಂಡಿದ್ದು ಎಷ್ಟು ದಿನಕ್ಕೆ ಏನು ಚೇಂಜಸ್ ಆಯಿತು? ನಾನು ಆಲ್ರೆಡಿ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೆ ಫಸ್ಟು ಹಾಸ್ಪಿಟಲ್ಗೆ ಹೋಗಿ, ಅದು ಸ್ವಲ್ಪ ಬ್ಲೀಡಿಂಗ್ ಸ್ಟಾಪ್ ಆಗಿತ್ತು. ಮತ್ತೆ ಇಲ್ಲಿಗೆ ಬರೋ ಟೈಮಲ್ಲಿ ಏನಿರಲಿಲ್ಲ, ನಂತರ ಕಾಣಿಸ್ಕೊಂತು ಸ್ವಲ್ಪ ಬ್ಲೀಡಿಂಗು. ಅದಾಗಿ ಮೊದಲನೇ ದಿನನೇ ಸ್ಟಾರ್ಟಿಂಗ್ ಆಯಿತು ಬ್ಲೀಡಿಂಗ್, ಸ್ವಲ್ಪ ಜಾಸ್ತಿನೇ ಸ್ಟಾರ್ಟ್ ಆಯಿತು. ಮಿರಾಕಲ್ ಡ್ರಿಂಕ್ಸ್ ತಗೊಂಡ್ಮೇಲೆ ಮಧ್ಯಾಹ್ನದ ವರ್ಷದ ಕಾಲ ಕಮ್ಮಿ ಆಗ್ಬಿಡ್ತು. ಆಮೇಲೆ ಒಂದು ವಾರದಲ್ಲಿ ನಿಂತೋಯ್ತು, ಪೂರ್ತಿ ನಿಂತೋಯ್ತು. ಆಮೇಲೆ ಒಂದು ವಾರ ಕೋತಿಯಾರ ಮಾಡಿದ್ರ? ಫ್ರಾಂಕ್ಲಿ ಕಂಟಿನ್ಯೂಸ್ ಆಗಿ ಸರ್, ಇದುವರೆಗೂ ನಾನೇ ತಗೊಳ್ತಿಲ್ಲ ಸರ್. ಈಗಲೂ ಏನು ತಗೊಂತಿಲ್ಲ ಸರ್. ಹೆಂಗ ಅನಿಸುತ್ತೆ ಮೊದಲಕ್ಕೂ ಇವಕ್ಕೂ? ಪರವಾಗಿಲ್ಲ ಸರ್, ಪರವಾಗಿಲ್ಲ ಅನ್ನೋದಕ್ಕಿಂತ ಎಷ್ಟೋ ಬೆಟರ್. ಅನ್ಥಿಂಕಬಲ್. ಹೌದು ಸರ್. ಒಂದು 10 ಇಯರ್ಸ್ ಹೆಂಗ ಹೋಗ್ಬಿಡ್ತಾರಮ್ಮ ಇನ್ನೊಂದು ತಿಂಗಳು ಮಾಡ್ತಂತಂದ್ರೆ? ನಿಜ ಸರ್. ಯಾಕೆಂದ್ರೆ ಆಮೇಲೆ ಎನರ್ಜಿ ಲೆವೆಲ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತಂದ್ರೆ, ಆಮೇಲೆ ಇನ್ನೂ ಎಷ್ಟು 1 ತಿಂಗಳ, ಇನ್ನು 2 ತಿಂಗಳಾದ್ಮೇಲೆ ನೀವು ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಆ ಸೈಜ್ ಎಲ್ಲ ಡೌನ್ ಆಗೋಗ್ಬಿಟ್ಟಿರ್ತದೆ. ಈಗ ಸ್ವಲ್ಪ ಬ್ಲಡ್ ರಿಪೋರ್ಟ್ ಸ್ವಲ್ಪ ಚೇಂಜಸ್ ಬಂದಿದೆ. ಏನೇನು ಬ್ಲಡ್ ರಿಪೋರ್ಟ್, ಹಿಮೋಗ್ಲೋಬಿನ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ? ಗ್ರೇಟ್ ಅಮ್ಮ, ಐ ಆಮ್ ವೆರಿ ಹ್ಯಾಪಿ ನಮ್ಮ. ಎಕ್ಸಲೆಂಟ್. ಇವತ್ತೆಷ್ಟು 11 ಜುಲೈ 2026. ಒಟ್ಟಲ್ಲಿ ನಿಮ್ಮ ಮುಖದಲ್ಲಿ ಕಳೆನೇ ಚೇಂಜ್ ಆಗಿದೆ. ಗ್ರೇಟ್ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ಸ್. ನಾನು ಫಸ್ಟ್ ಹೇಳಿದೆ, ಏನಮ್ಮ ನೀವು ನಿಜವಾಗ್ಲೂ ಕೋತಿಹಾರ ಮಾಡಿದ್ರ? ಸಾರ್ 100% ಮಾಡಿದ್ದೀನಿ. ಸೊ ಹಂಗ ನೀವು 10 ಇಯರ್ಸ್, ಎಸ್ ಸರ್ ನಾನು 10 ಇಯರ್ಸ್ ಹೆಂಗಾದಾಗ ಕಾಣಿಸ್ತೀನಿ, ಅಷ್ಟು ಚೆನ್ನಾಗಿದ್ದೀನಿ, ಅಷ್ಟು ಎನರ್ಜಿ ಲೆವೆಲ್ ಇದೆ. ಆಮೇಲೆ ನಿಮ್ಗೆ ಏನು ಸರ್ ನಿಮ್ಗೆ ಗೊತ್ತಾಗಲ್ಲ, ನನ್ನ ರಿಪೋರ್ಟ್ ಚೇಂಜ್ ಆಗಿದೆ ಅಂದರು. ಏನಮ್ಮ ರಿಪೋರ್ಟ್ ಅಂತಂದರೆ ನನ್ನ ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ಇನ್ನೊಂದು ಹೇಳಿ ನನಗೆ ಭಾರಿ ಆಶ್ಚರ್ಯ, ಅಲ್ಲಿ ಔಷಧಿ ತೊಗೊಂಡ್ರು ಸಹ ಬ್ಲೀಡಿಂಗ್ ಆಗ್ತಾನೆ ಇರೋದಂತೆ. ನನ್ನ ಔಷಧಿ ತಗೊಂಡ್ಮೇಲೆ ಮಧ್ಯಾಹ್ನಕ್ಕೇನೆ ಏನೋ ಚೇಂಜಸ್ ಆಯ್ತಂತೆ, ಆದರೂ ಬ್ಲೀಡಿಂಗ್ ಸ್ಟಾಪ್ ಆಗ್ಬೇಕಾದ್ರೆ 1 ವಾರ ಆಯ್ತಂತೆ. ಬಟ್ ಚೇಂಜಸ್ ಶುರು ಆಗೋಯ್ತಂತೆ. ಆಮೇಲೆ ಈಗ ಅದರಿಂದ ಸರ್ ಇನ್ನೂ 2-3 ತಿಂಗಳು ಮಾಡ್ತೀನಿ, ನನಗೆ ನೆಕ್ಸ್ಟ್ ನಾನು ಸ್ಕ್ಯಾನ್ ಮಾಡಿಸಿದ್ರೆ ಏನೂ ಇರ್ಕೊಡ್ತೀನಿ. ಆ ಗಟ್ಸ್ ಇದೆ ಆ ಅಮ್ಮನಿಗೆ. ಸೊ ನಮ್ಮ ಬಾಡಿನಲ್ಲಿ ಅಂತಹ ಇನ್ಬಿಲ್ಡ್ ಸಿಸ್ಟಮ್ ಇದೆ ಸ್ಟ್ರಾಂಗ್ ಆಗಿ. ಅದಕ್ಕೆ ನಾವು ಕರೆಕ್ಟಾಗಿ ಪೋಷಣೆ ಮಾಡಬೇಕು, ಸ್ವಚ್ಛ ಮಾಡಬೇಕು ಅಂದಾಗ ಆಹಾರನೇ ಔಷಧಿ ಅನ್ನೋದೇ ನಾನು ಇದು ಮಾಡ್ಬೋದು. ಇನ್ನು ಕೆಲವರು ಸರ್ ಎಲ್ಲ ಮಾಡಿದ್ನಿ ಏನೂ ಆಗಲಿಲ್ವಲ್ಲ, ನಾನು ನೋಡಮ್ಮ ನಿಮಗೆ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ನನ್ನ ಔಷಧಿ ಜೊತೆಲಿ ಮಾಡಿದ್ರೆ ಇದಾಗೋದು. ನೀವು ಔಷಧಿ ತಗೊಳ್ಳದೆ ಬರೀ ಇದು ಮಾಡ್ತಾರೆ ಏನೋ ಅಲ್ಪ ಸ್ವಲ್ಪ ಆಗುತ್ತೆ. ನಾನು ಲೆಕ್ಚರ್ ಕೊಡೋದೇನು, ಎಲ್ಲ ಕೆಲವೆಲ್ಲ ಅಡುಗೆ ಮನೆ ಸುಟ್ಟರೆ ನಿಮ್ಮೆಲ್ಲ ಕೊಡ್ತೀನಲ್ಲ, ಬರೀ ಅದನ್ನೇ ಮಾಡಕ್ಕೆ ಹೋಗ್ತಾರೆ. ಹೋಮ್ ರೆಮಿಡೀಸ್. ಹೋಮ್ ರೆಮಿಡೀಸ್ ಮಾಡೋದೇನು, ಲೈಫ್ ಲಾಂಗ್ ಪ್ರಿವೆಂಟಿವ್ ಇರೋದಕ್ಕೆ ಅದೊಂದು ಮಾರ್ಗ. ಹೌದು. ನಾವು ಆರೋಗ್ಯ ಚೆನ್ನಾಗಿಲ್ಲಿದ್ದಾಗ ಕರೆಕ್ಟಾಗಿ ಡಾಕ್ಟ್ರನ್ನ ಸಜೆಷನ್ ತೊಗೊಂಡು ನಮ್ಮ ಡಾಕ್ಟರ್ಸ್ ಏನು ಹೇಳ್ತಾರೆ ಅದನ್ನು ಇದು ಮಾಡ್ಕೊಂಡು ದೇ ಹ್ಯಾವ್ ಟು ಕಂಟಿನ್ಯೂ.
ವೆಲ್ ಸರ್, ಸೊ ಈ ಯೂಟ್ರಸ್ ಪ್ರಾಬ್ಲಮ್ಮು ತುಂಬ ಸಾಮಾನ್ಯ ಆಗಿಬಿಟ್ಟಿದೆ ಸೊ ಇತ್ತೀಚಿನ ಲೈಫಲ್ಲಿ. ಸೊ ಯೂಟ್ರಸ್ ತೆಗೆಸಿದ ನಂತರ ಅವ್ರಿಗೆ ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ಸ್ ಆಗೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳಾಗೋದು ಇದನ್ನ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತಾನೆ ಇರ್ತೀವಿ. ಬಟ್ ಒಂದ್ಸಲ ಯೂಟ್ರಸ್ ತೆಗೆಸಿದ ಮೇಲೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಕಾಣಿಸ್ಕೊಂಡ್ರೆ, ಇನ್ಫೆಕ್ಷನ್ಸ್ ಕಾಣಿಸ್ಕೊಂಡ್ರೆ ಅವ್ರು ಟ್ರೀಟ್ಮೆಂಟ್ ತಗೋಬಹುದಾ? ಇದು ತಗೊಳ್ಬಹುದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೋ ಕಾಲ್ಡ್ ಫ್ರೀ ಸ್ಕ್ಯಾನಿಂಗ್ ಆ್ಯಂಡ್ ಫ್ರೀ ಬ್ಲಡ್ ಚೆಕಪ್ ಅನ್ನೋದಕ್ಕೆ ಒಬ್ಬರು ಬಂದು ನನಗೆ ಟೆಸ್ಟ್ ಮನಿ ಕೊಟ್ಟಿದ್ದಾರೆ, ಮ್ಯಾಂಗ್ಳೂರ್ ಅವರು. ಪಾಪ ಇನ್ನೋಸೆಂಟ್ ಫ್ಯಾಮಿಲಿ, ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸೊ ಎಲ್ಲರೂ ಅಷ್ಟೇ ಸರ್ವೈವ್ ಆಗೋದೇ ಕಷ್ಟ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಇವ್ರೇನು ಮಾಡಿದ್ರು, ಫ್ರೀ ಬಾಡಿ ಚೆಕಪ್ ಅನ್ನೋದಕ್ಕೆ ಹೋದ್ರು. ಶಿ ಈಸ್ ಅಬೌಟ್ 54 years old. ಏನಿಲ್ಲ, ಫ್ರೀ ಬಾಡಿ ಚೆಕಪ್ ಮಾಡಿಸ್ರಿ ಅಂದರು. ಮಾಡಿದಾಗ ಸ್ಕ್ಯಾನು ಮಾಡ್ತಾ ಇದಾರೆ ಅಂತ ಖುಷಿಯಾಗಿ ಸ್ಕ್ಯಾನ್. ಅದಕ್ಕೆ ಅನ್ನೋದು ಡಾಕ್ಟರ್ BM ಹೇಳಿದ್ದಾರೆ, ಅನ್ನೆಸೆಸರ್ಲಿ ಪ್ರಾಬ್ಲಮ್ ಇಲ್ಲದೆ ಮಾಡ್ಸಕ್ಕೆ ಹೋಗ್ಬೇಡ. ಸೊ ಮಾಡ್ಸಕ್ಕೆ ಹೋದಾಗ ಅವರು ಇಲ್ಲ, ನಿಮ್ದು ಏನೋ ಪ್ರಾಬ್ಲಮ್ ಇದೆ, ಬಲ್ಕ್ ಯೂಟ್ರಸ್ಸು, ನೀವು ಬನ್ನಿರಿ ನಾವು ನೋಡೋಣ ಅಂತ, ಎಲ್ಲ ಸರಿ ಹೋಗುತ್ತೆ ಅಂತ. ಅಲ್ಲಿ ಹೋಗಿ ಬಯೋಪ್ಸಿ ಮಾಡಿದ್ದಾರೆ. ದೆನ್ ಶುರುವಾಯಿತು ಪ್ರಾಬ್ಲಮ್ಸ್. ದೆನ್ ಇವ್ರ ಹತ್ರ ಕಾಸಿಲ್ಲ, ಮತ್ತೆ ತಿರುಗಿ ಹೋಗಿ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ, ಮತ್ತು ಕೀಮೋ ತೊಗೊಳೋದಕ್ಕೆ, ಮತ್ತು ಆಪ್ರೇಷನ್ ಮಾಡೋದಕ್ಕೆ. ಸೊ ನನ್ನ ಹತ್ರ ಬಂದರು ಅವರ ತಮ್ಮ ಮತ್ತು ಆಯಮ್ಮ. ಸೊ ಅವರಿಗೆ ಆ ಲೆವೆಲನ್ನು ಟ್ರೀಟ್ಮೆಂಟ್ ಕೊಟ್ಟೆ, ಹೇಳಿದೆ. ಸೊ ಮತ್ತೆ ನೆಕ್ಸ್ಟ್ 1 month ಬಂದರು, ಮತ್ತೆ ಅವ್ರು ಬರಲಿಲ್ಲ. ಚೆನ್ನಾದ್ರು, ಯಾಕಂದರೆ ನನ್ನ ಬಂದು ಭೇಟಿ ಮಾಡಬೇಕಂದ್ರೆ 4 ಗಂಟೆಯಿಂದ ವೆಯ್ಟ್ ಮಾಡಬೇಕು. ಅದು ಫ್ರಮ್ ಮ್ಯಾಂಗ್ಳೂರಿಂದ ಇಲ್ಲಿಗೆ ಬರೋದಂದರೆ ವೆಸ್ಟರ್ನ್ ಘಾಟ್ಸಲ್ಲೆಲ್ಲೋ ಮ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಬರೋದು. ಸೊ ಇಲ್ಲಿ ಏನು ಅಂದರೆ ಪ್ರಾಬ್ಲಮ್ ಇದ್ದು ವಿತ್ ಅಲೋಪತಿಕ್ ಮೆಡಿಕೇಶನ್ಸ್ ಟ್ರೀಟ್ಮೆಂಟ್ ತಗೊಳ್ಳೋರು ನನ್ನ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ಳಾಗ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬಂದಿದೆ. ಇನ್ನು ಕೆಲವರು ಅಲ್ಲೆಲ್ಲ ತಗೊಂಡು ಇನ್ನೇನು ಆಗಲಿಲ್ಲ ಅಂತ ನನ್ನ ಹತ್ರ ಬಂದವರು ಚೆನ್ನಾಗಿತ್ತು. ನನ್ನ ಹತ್ರ ಬರೋರು ಯಾವಾಗಲೂ ಅಷ್ಟೇ ಎಂಡ್ ಸ್ಟೇಜ್ ಮ್ಯಾಕ್ಸಿಮಮ್. ಆಮೇಲೆ ಎಲ್ಲಾ ಪತಿ, ಅಲೋಪತಿ, ಹೋಮಿಯೋಪತಿ, ಏನೇನು ಪತಿ ಇದೆ ಎಲ್ಲ ನೋಡಿ ನೀನು ಇಷ್ಟೇ ಅಂದಾಗ ನನ್ನ ಹತ್ರ ಬರೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅವ್ರ ಹುಡುಗ ಹೆಸರು ಹೇಳೋದಿಲ್ಲ. ಈಸ್ ಅ ಚಾರ್ಟೆಡ್ ಅಕೌಂಟೆಂಟ್, 24 ವರ್ಷ, ವೆರಿ ಯಂಗ್, ಸ್ಮಾರ್ಟ್ ಬಾಯ್. ಸೊ ಅವರು ಫಸ್ಟ್ CKD ಬಂದಿದೆ, IgA ನೆಫ್ರೋಪತಿ ಅಂತ, ಆಟೋಇಮ್ಯೂನ್ ಡಿಸಾರ್ಡರ್ ಕಿಡ್ನಿದು. ಫಸ್ಟ್ ಹೋಮಿಯೋಪತಿ ಅವರ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿದ್ದಾರೆ. 2020 ಎಲ್ಲ ಡಾಕ್ಯುಮೆಂಟೆಡ್ ನಂದು, ಇದು ನಾನು ಹೇಳ್ತಾ ಇರೋದು. 2024 ಹೋದ್ರು. ಎಂಡ್ ಅಪ್ ವಿತ್ ICU. ಅಯ್ಯೋ, ಎಲ್ಲ ಫುಲ್ಲು ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು, ಅಸೈಟಿಸ್ ಆಯಿತು, ಅಂದರೆ ನೀರು ತುಂಬಿಕೊಳ್ತು. ಸೊ ICUಗೆ ಬಂದರು, ಅಲ್ಲೆಲ್ಲ ಮಾಡಿ ಡಯಾಲಿಸಿಸ್ ಶುರು ಮಾಡಿದ್ರು. ಸೊ 3 ಡಯಾಲಿಸಿಸ್ ಶುರುವಾಯಿತು ಇನ್ ದ ಮಂತ್ ಆಫ್ ಮಾರ್ಚ್ 2024 ಅಂತ. ಡಿಸೆಂಬರ್ ICUಗೆ ಬಂದರು. ಅದಾದಮೇಲೆ ಇದಾಯಿತು, ಮಾರ್ಚ್ ಅಲ್ಲ, ಡಿಸೆಂಬರಲ್ಲಿ ಇದು ಬಂದರು. ಅಲ್ಲಿಂದ ಮಾರ್ಚ್ಗೆ ಡಯಾಲಿಸಿಸ್ ಶುರುವಾಗೋಯ್ತು. ಅಲ್ಲಿಂದ ಶುರುವಾಗೋಯ್ತು. ಮಾರ್ಚಲ್ಲಿ ನನ್ನ ಹತ್ರ ಬಂದರು. ಮಾರ್ಚಲ್ಲಿ ಬಂದರು, ಎಂಡಲ್ಲಿ ಶುರು ಮಾಡಿದರು 3 ಡಯಾಲಿಸಿಸ್. ಆ 3 ಡಯಾಲಿಸಿಸ್ ಆದಮೇಲೆ ಇಲ್ಲ ಡಯಾಲಿಸಿಸ್ನ ಆಚೆ ಬರ್ಬೇಕಂದ್ರೆ ನನ್ನ ಹತ್ರ ಬಂದರು. ಸೊ ನನ್ನ ಹತ್ರ ಒಂದು ಟ್ರೀಟ್ಮೆಂಟ್ ತೊಗೊಂಡು ಏನು ಹೇಳಿದ್ರು ಗೊತ್ತಾ ಸರ್, 1 month ತಗೊಂಡೆ, ನನಗೆ ಸ್ವಲ್ಪ ಯೂರಿನ್ ಬರ್ತಾ ಇತ್ತು, ಅದು ನಿಂತೋಯ್ತು ನಿಮ್ಮ ಟ್ರೀಟ್ಮೆಂಟ್ ತಗೊಂಡು ಅಂತಂದರು. ನನಗೆ ಒಂಥರ ಚಾಲೆಂಜಿಂಗು ಮತ್ತು ಇರಿಟೇಷನ್ ಎರಡೂ ಆಯಿತು. ನಾನೇನು ದೇವರಲ್ಲ, ಇರಿಟೇಷನ್ ಆಗ ನಾನೇನು ಎಷ್ಟು ಬೈಬೇಕೋ ಆ ಹುಡುಗನ ಬೈದೆ. ಫಸ್ಟ್ ಕ್ವಶನ್ ಕೇಳಿದೆ, ನಾನು ಹೇಳಿರುವಂತಹ ಆಹಾರ ಪದ್ಧತಿ ಮಾಡಿದ್ಯೋ ಇಲ್ಲ? ಅವ ಬಾಡಿ ಈಸ್ ಅಪ್ರೈಟ್ ಬಾಯ್, ನಮ್ಗೆ ಮಾಡಿಲ್ಲ ಸರ್. ಯಾಕೆ ಮಾಡಿಲ್ಲ ಅಂದರೆ, ಸರ್ ಅದು ಹೇಳ್ತಾ ಇದ್ದಿದೆ, ಅದು ನೋಡಪ್ಪ ನೀನು ಇಷ್ಟು ಸ್ಮಾರ್ಟ್ ಆಗಿದೆಯಾ, ನಿನಗೆ ಯಾರೂ ಹೆಣ್ಣು ಕೊಡಲ್ಲ ನಂಗೆ ಅಂದೆ ಡೈರೆಕ್ಟ್ ಡಯಾಲಿಸಿಸ್ ಅಲ್ಲಿದ್ರೆ. ಆಮೇಲೆ ನೀನೇನಾದ್ರು ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಕೊಂಡು ನಿನಗೆ ಕೊಡಲ್ಲ ಗೊತ್ತಾಯ್ತು ಅಂದರೆ, ಮತ್ತೆ ಪ್ರಾಬ್ಲಮ್ ಆಗುತ್ತೋ ಅಂತ ನೆಟ್ಗೆ ನಾನು ಹೇಳ್ದಂಗೆ ಮಾಡು. ಆಮೇಲೆ ನಾನು ನಂಬರ್ ಕೊಟ್ಟೆ. 11 May 2026 ಅವತ್ತು ಟೆಸ್ಟ್ ಮಾಡಿಸ್ದ ಬ್ಲಡ್. ಅದು ಆದಮೇಲೆ 12ನೇ ತಾರೀಕಿಂದ ಏನೇನಿತ್ತು ಅಂತ ನನಗೆ ಆಗ್ತಾ, ಯು ಕಾಂಟ್ ಇಮ್ಯಾಜಿನ್. ಆ ಹುಡುಗ ನನಗೆ ಕಲಿಸ್ಕೊಟ್ಟ ಒಂದು, ಅದನ್ನು ನಾನು ಹೇಳ್ತೀನಿ ಈಗ. ಆಮೇಲೆ ಎಲ್ಲ ವಾರಕ್ಕೆ ರೆಡ್ಯೂಸ್ ಬಂತು. ಕ್ರಿಯೇಟಿನೈನ್ 8.9 ಇತ್ತು ನಾನು ಬೈದಿದ್ದ ದಿನ. ನೆಕ್ಸ್ಟ್ ಡೇ ರಿಪೋರ್ಟ್ ಬಂತು. 4th June 3 ಡಯಾಲಿಸಿಸ್ ಆಚೆ ಬಂದ. ಆಮೇಲೆ 1.7 ಬಂದಿದೆ ಕ್ರಿಯೇಟಿನಿನ್, ಡಾಕ್ಯುಮೆಂಟೆಡ್. ಆಮೇಲೆ ಇದು ಒಂದೇ ಒಂದು ಆಲ್ಬ್ಯೂಮಿನ್ ಲೀಕೇಜ್ ಇನ್ನೂ ಇದೆ.
ಅಂತ ಹೇಳ್ದ. ಹ್ಮ್. ಸೊ ಯು ಜಸ್ಟ್ ಕಂಟಿನ್ಯೂ ಅಂತಂದ್ರೆ ಹ್ಮ್. ಡಯಾಲಿಸಿಸ್ ಹೊರ ಬಂದ ಎಲ್ಲ. ಅದು ಆಮೇಲೆ ಎಷ್ಟು ಮಾತ್ರೆಗಳಿತ್ತು ಅಂದರೆ ಇದು ಯಾವುದು ಎಸ್ಪೆಷಲಿ ಆಟೋಇಮ್ಯೂನ್ ಡಿಸಾರ್ಡರ್ಗೆ ಇವು ಕೊಟ್ಟಿರ್ತಾರೆ, ಸ್ಟೆರಾಯ್ಡ್ಸು, ಆಮೇಲೆ ಲೋ ಶುಗರ್ ಆಗುತ್ತಂತ ಅದು ಡಯಾಬಿಟಿಕ್ ಮೆಡಿಕೇಶನ್ಸಿಂದ ಹಿಡಿದು ಬ್ಲಡ್ ಥಿನ್ನರ್ ಎಲ್ಲ ಬಿಟ್ಬಿಟ್ಟ. ಬಿ ಪಿನೂ ಇರಲಿಲ್ಲ. ಸೊ ಆದ್ದರಿಂದ ಎಲ್ಲ ಮೆಡಿಸನ್ನು ಬಿಟ್ಬಿಟ್ಟ, ಎಕ್ಸೆಪ್ಟ್ ಬಿ ಪಿದು ಕೊಟ್ಟಿರಲಿಲ್ಲ ಅವ್ರಿಗೆ. ಸೊ ನಾನು ಹೇಳಿದೆ ಆಹಾರದಲ್ಲೇ ಔಷಧಿ ಇದೆ, ಯು ಹ್ಯಾವ್ ಟು ಟೇಕ್ ಎ ಕಾಲ್. ಹೌದು. ನಾನು ಇದು ಮಾಡಿದ್ದೀನಿ, ನಾನೇನು ನಿನಗೆ ಏನು ಇದು ಮಾಡೋದಿಲ್ಲ. ಇಲ್ಲ ಸರ್, ನನಗೆ ನನ್ನ ಲೈಫಲ್ಲಿ ನಾನು ಚೆನ್ನಾಗಬೇಕು. ಡಾಕ್ಟರ್ BM ಹೆಗ್ಡೆ ಅವರು ಏನು ಹೇಳ್ತಾರೆ ಅದು ನಿಜವಾದ ಸತ್ಯದ ಮಾತು. ಈಗ ಈಸ್ ಎಂಜಾಯಿಂಗ್ ಲೈಕ್ ಎನಿಥಿಂಗ್. ಅವನಿಂದ ನಾನೇನು ಕಲ್ತಿದ್ದೀನಿ, ಆ ಹುಡುಗನಿಂದ ಯಾವಾಗ ಸೋಷಿಯಲ್ ಮೀಡಿಯಾದ ಇರ್ತಾ ಇರ್ತೀನಿ, ಸೀರಿಯಲ್ಸ್ ಅಂದರೆ ಧಾನ್ಯಗಳಲ್ಲಿ ಅಕ್ಕಿ ಜೋಳ ಇದರಲ್ಲಿ 70% ಶುಗರ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸು, ಅದು ಕರಗಲ್ಲ. 4% ಪ್ರೋಟೀನ್ ಅನ್ನದಲ್ಲಿರುತ್ತೆ, ಬೇರೆದರಲ್ಲಿ 13% ಇರುತ್ತೆ. ಇವನೇನು ಮಾಡಿದ, 1 ತಿಂಗಳು 2 ಬಿಟ್ಬಿಟ್ಟ, ತಿನ್ಲೇ ಇಲ್ಲ ಅವನು. ನಾನು ಯಾಕೆ ತಿನ್ಬೇಕು, ರಾಜು ಸರ್ ಹಿಂಗೆ ಹೇಳ್ತಾ ಇದ್ದಾರೆ. ಮಾರ್ನಿಂಗ್ ಏನು ಮಾಡ್ದ, ಫ್ರೂಟ್ಸ್ ತಗೊಂಡ, ನಾಟ್ ಹೆವಿ ಕ್ವಾಂಟಿಟಿ, ಅಗಸೆ ಮಜ್ಜಿಗೆ ಎಲ್ಲ ಮಾಮೂಲಿ, ಹಸಿ ತರಕಾರಿ ಜ್ಯೂಸ್. ಮಧ್ಯಾಹ್ನ ಅವ ನಾನ್ ವೆಜಿಟೇರಿಯನ್ನು, ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ಫಿಶ್ ತಗೊಂಡ, ಸಲಾಡ್ ತಗೊಂಡ, ಬೇಕ್ಡ್ ವೆಜಿಟೇಬಲ್ಸ್ ಅಂಡ್ ಸೊಪ್ಪು ತಗೊಂಡ. ರಾತ್ರಿ ಸೇಮ್ ರಿಪೀಟ್ ಮಾಡ್ದ. ಎಲ್ಲ ಮಾಡ್ಕೊಂಡು ಅವನೇನು ಉದ್ದೇಶ, ಡಯಾಲಿಸಿಸ್ನ ಆಚೆ ಬರಬೇಕು, ಯೂರಿನ್ ಫ್ಲೋ ಆಯಿತು, ಎಲ್ಲ ನಾರ್ಮಲ್ ಆಗಾಯಿತು. ಯು ಕಾಂಟ್ ಇಮ್ಯಾಜಿನ್. ಆ ರೀತಿ ನಮ್ಮ ಶರೀರದಲ್ಲಿ ಶಕ್ತಿ ಇದೆ. ನಾವು ಆಹಾರವನ್ನು ಕರೆಕ್ಟಾಗಿ ಸಮತೋಲನದಲ್ಲಿ ಇಟ್ಕೋಬೇಕು. ನನ್ನ ಕೊನೆಯ ಪ್ರಶ್ನೆ, ಯೂಟ್ರಸ್ ಇನ್ಫೆಕ್ಷನ್ಸ್ ಅಥವಾ ಇನ್ಫ್ಲಮೇಷನ್ ಅಂತ ನಾವು ಏನ್ ಕರಿತೀವಿ, ಸೊ ಈ ಇನ್ಫೆಕ್ಷನ್ಸ್ ಗಳನ್ನ ತಡೆಗಟ್ಟೋದಕ್ಕೆ ಏನ್ ಮಾಡಬೇಕು, ಯಾವ ಆಹಾರ ತಿನ್ಬೇಕು? ನಾನು ಹೇಳ್ತೀನಿ ಸಿಂಪಲ್, ಜನರಲಿ ಏನೋ ಸಾಧ್ಯ ಆದಷ್ಟು ಸಲಾಡ್ಸ್ ಅನ್ನೋದು ಕಲಿಬೇಕು. ಓಕೆ. ಆಮೇಲೆ ಅದು ಬೇಕ್ಡ್ ಸಲಾಡ್ಸ್ ಅಥವಾ ಹಸಿ ತರಕಾರಿ? ಸಲಾಡ್ಸ್ ಜನರಲಿ ಹಸಿದೇನೆ. ಓಕೆ. ಎರಡನೇದು ಏನು ಅಂದರೆ, ಆಹಾರ ಪದ್ಧತಿನಲ್ಲಿ ಸ್ವಲ್ಪ ಸಾತ್ವಿಕ ಫುಡ್, ವೆಜಿಟೇರಿಯನಿಸಮ್ ಸ್ವಲ್ಪ ಫಾಲೋ ಮಾಡಬೇಕು, ರಾದರ್ ನಾನ್ ವೆಜಿಟೇರಿಯನ್. ಕೆಲವರು ಹೆಣ್ಮಕ್ಳು ಏನು ಅಂದರೆ 4 kg 3 ಜನಕ್ಕೆ ಯೂಸ್ ಮಾಡ್ತಾರೆ. ಇವನ್ ಮಟನ್ ಮಾಡ್ತಂದ್ರೆ ಮಟನಲ್ಲಿ ಆಲ್ರೆಡಿ ಫ್ಯಾಟ್ಸ್ ಇರುತ್ತೆ, ಅದಕ್ಕೊಂದು 100 ಗ್ರಾಮ್ 150 ಗ್ರಾಮ್ ಎಣ್ಣೆ ಹಾಕ್ತಾರೆ ಟೇಸ್ಟ್ ಬರಲಿ ಅಂತ. ಅದೇನಾಗುತ್ತೆ, ಇಡೀ ಫ್ಯಾಮಿಲಿಗೇನೆ ಹಾಳು ಮಾಡುತ್ತೆ, ಅವ್ರನ್ನೂ ಹಾಳು ಮಾಡುತ್ತೆ. ಸೊ ಆದ್ರಿಂದ ಸಾತ್ವಿಕ್ ಫುಡ್ ಇರಬೇಕು. ಒಂಥರ ನಾನು ಒಂದೇ ರಸ್ಟಿಕಲ್ ಹೇಳ್ಬೇಕಂದ್ರೆ ಬಡವ್ರ ಮನೆ ಟೈಪ್ ಇರ್ಬೇಕು ಆಹಾರ, ಸಿಂಪಲ್ ಆಹಾರ ಇರಬೇಕು, ಆವಾಗ ಎಂಜಾಯ್ ಮಾಡ್ಬೋದು. ಓಕೆ, ವೆಲ್ ಸರ್. ಸೊ ಯೂಟ್ರಸ್ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ? ಇದೆ ಅಲ್ಲ, ಇಟ್ಸ್ ಎವಿಡೆನ್ಸ್ ಬೇಸ್ಡ್. ನಾನು ಎಲ್ಲಾನು ಅಥಾರಿಟೇಟಿವ್ಲಿ ಅದಕ್ಕೆ ಹೇಳೋದು, ಎವ್ರಿಥಿಂಗ್ ಎವಿಡೆನ್ಸ್ ತಗೊಳ್ತೀನಿ, ಆಮೇಲೆ ಹೇಳ್ತೀನಿ. ಯಾಕಂದ್ರೆ ನಾನು ಬೀಂಗ್ ಅನ್ ಫಾರ್ಮರ್ IAS ಆಫೀಸರ್, ವಿತೌಟ್ ಎವಿಡೆನ್ಸಸ್ ಹೇಳಕ್ಕಂತೂ ಅದು ಆತ್ಮದಲ್ಲೂ ಇದು ಬರೋದಿಲ್ಲ. ಸೊ ವೆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ವೆಲ್, ಸೊ ಹೆಣ್ಣು ಮಕ್ಕಳ ಎಲ್ಲಾ ತರಹದ ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ಯೂಟ್ರಸ್ ಸಮಸ್ಯೆ ಆಗಿರ್ಬೋದು, ಅಥವಾ ಯೂಟ್ರಸ್ ತೆಗೆಸಿದ ನಂತರ, ಗರ್ಭಕೋಶ ತೆಗೆಸಿದ ನಂತರ ಆಗುವಂತಹ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲೂ ಕೂಡ ಯಾರಿಗಾದ್ರೂ ಇಂತಹ ಪ್ರಶ್ನೆಗಳು ಇತ್ತು ಅಥವಾ ಸಮಸ್ಯೆಗಳು ಇತ್ತು ಅಂತಂದ್ರೂ ಮುಕ್ತವಾಗಿ ಕಾಮೆಂಟ್ ಮಾಡೋ ಮೂಲಕ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಕಂಡ್ಕೋಬಹುದು ಅಂತ ಹೇಳ್ತಾ ನಾನು ಮಿರಾಕಲ್ ಮನೆಮದ್ದು ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.